ಹಲೋ ಫ್ರೆಂಡ್ಸ್, ನೋಡಿ ಈ ಥರ ಗಿಡ ಆಗಿದ್ದರೆ ಇಲ್ಲಿ ನೋಡಿ. ಈ ಥರ ಗಿಡ ಯಾವುದೇ ಗಿಡಕ್ಕೆ ಯಾವುದೇ ಪ್ರಾಬ್ಲಮ್ ಇದ್ದರೆ ನಾನು ಒಂದು ಎಣ್ಣೆ ತೋರಿಸ್ತೀನಿ ನೋಡಿ. ಅದು ಕಂಪಲ್ಸರಿ ಹೊಡಲೇಬೇಕು. ಗಿಡಕ್ಕೆ ಯಾವುದೇ ರೋಗ ಬರೋದಿಲ್ಲ. ಈ ಥರ ಆಗಿದ್ದರೆ ಏನು ತಪ್ಪು ತಿಳ್ಕೊಬೇಡಿ. ಅದು ನೀರಿಗೆ ತಂಪಿಂದಾಗಿರುತ್ತೆ. ನೀರು ಈ ಥರ ಕಟ್ತಾ ಇದ್ದೇವೆ, ಅವು ನೀರು ಜಾಸ್ತಿ ತಿರುಗಿ ಸಾಲಲ್ಲಿ ಹೋಗಿ ಆ ಥರ ಗಿಡಗಳಾಗಿರ್ತವೆ. ಬರ್ತಾಯಿದೆ ನೋಡಿ ನೀರಿಗೆ. ಈ ಥರ ಕಟ್ತಾಯಿದ್ರೆ ಅವು ಗಿಡಗಳಿಗೆ ರೋಗ ಬಂದಾಗ ಯಾವುದೇ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ನೀರು ಬಿಟ್ಟೋದ್ರಾಗ ಬಿಡಬೇಡಿ ಫ್ರೆಂಡ್ಸ್. ಇದು ಎಣ್ಣೆ ತೋರಿಸ್ತೀನಿ ನೋಡಿ. ಈ ಎಣ್ಣೆ ಎಕರೆಗೆ ಒಂದು ಪ್ಯಾಕೆಟ್, ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ತಂದು ಹೊಡಿರಿ. ತೋರಿಸ್ತಾ ನೋಡಿ. ಇದು ಎಕರೆಗೆ ಒಂದು ಪ್ಯಾಕೆಟ್ ಸಿಗುತ್ತೆ. ಈ ಥರ ಯಾವುದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಎಣ್ಣೆ ಹೊಡೆದ ಮೇಲೆ ಈ ಥರ ಇದಿದೆ ನೋಡಿ. ನೋಡಿ ಈ ಎಣ್ಣೆ ಹೊಡೆದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಗಿಡಗಳಿಗೆ. ಈ ಥರ ಬರುತ್ತೆ ಗಿಡಗಳು. ಇಲ್ಲಿ ನೋಡಿ ಕಾಯಿ ನೋಡಿ ಕಾಯಿಗಳು ಈ ಥರ ಇಳುವರಿ ಬರುತ್ತೆ. ಪ್ಲೀಸ್ ದಯವಿಟ್ಟು ಫ್ರೆಂಡ್ಸ್ ಅಂಥ ಎಣ್ಣೆಗಳು ತಂದು ಬಿಡ್ರಿ. ನೋಡಿ ಈ ಥರ ನೋಡಿ. ಈ ಥರ ಎಣ್ಣೆ ತಂದು ಹೊಡೆದ್ರೆ ಈ ಥರ ಬರುತ್ತೆ ಇಳುವರಿ, ಚಲೋ ಇಳುವರಿ ಬರುತ್ತೆ. ಅವು ಕಂಪ್ನಿಲಿ ಹೋಗಿ ಕೇಳಿದ್ರೆ ಅವರೇ ಕೊಡ್ತಾರೆ. ಇಂಥ ಎಣ್ಣೆ ಕೊಡ್ರಿ ಅಂತ ಅವ್ರು ಕೇಳಿದ್ರೆ ಕೊಡ್ತಾರೆ ಅವರೇ. ನೋಡಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಎಕರೆಗೆ ನೋಡಿ, ಎಕರೆಗೆ ಒಂದು ಪ್ಯಾಕೆಟ್ 2 ಪ್ಯಾಕೆಟ್ ಸಿಗುತ್ತೆ. ಒಂದೇ ಪ್ಯಾಕೆಟ್ ಸಿಗೋದು ಎಕರೆಗೆ. ನೀವು ಮಿಕ್ಸ್ ಮಾಡಿ ಚಲೋ ನೈಸ್ ಹೊಡೆದ್ರೆ ಬೇಸ್ ಬರುತ್ತೆ. ಇಲ್ಲಾಂದ್ರೆ ಮತ್ತೆ ಅವು ಪೂರ ಹೆಚ್ಚಿಗೆ ಆಯ್ತು ಅಂದರೆ ತಂಪು ಹೆಚ್ಚಿಗೆ ಆಗುತ್ತೆ. ತಂಪು ಹೆಚ್ಚಿಗೆ ಆ ಥರ ಬರುತ್ತೆ ಗಿಡಗಳು. ನೋಡಿ ನಮ್ಮದು ಇರೋದು 9 ಎಕರೆ ಇದೆ. ಈ ಥರ ಇದೆ ನೋಡಿ, 9 ಎಕರೆ ಇದೆ. ಯಾವುದೇ ಗಿಡಕ್ಕೆ ಈ ಥರ ಮುಟ್ರು ವೈರಸ್ ಬಂದರೆ ಇಲ್ಲಿಗೆ ಈ ಥರ ವೈರಸ್ ಬಂದರೆ ಅದು ಎಣ್ಣೆ ತೋರಿಸಿದ್ನಲ್ಲ, ಅದು ಕಂಪಲ್ಸರಿ ಹೊಡಿಬೇಕು. ಹೊಡಲಿಲ್ಲ ಅಂದ್ರೆ ಮತ್ತೆ ಬರುತ್ತೆ ನೋಡಿ ಗಿಡ ತುಂಬ. ನಾವು ಹೊಡೆದು ಆಲ್ರೆಡಿ. ಅದಕ್ಕೆ ಹೇಳ್ತಾರೆ ನಿಮಗೆ ಸ್ವಲ್ಪ ಕಡಿಮೆ ಆಗಿದೆ ವೈರಸ್ ಆಗಲಿ ಯಾವುದಾಗಲಿ. ನೀರು ತಂಪು ಜಾಸ್ತಿಯಾಗಿ ಬರ್ತದೆ. ಯಾವುದಕ್ಕೆ ಬೇರೆದಕ್ಕೆ ಏನು ತಿರುಗಿಸಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಚಲೋ ಇಳುವರಿ ಬಂತಂದರೆ ನಿಮಗೂ ಪ್ರಾಬ್ಲಮ್ ಇಲ್ಲ. ಈ ಥರ ಯಾವುದಾದ್ರೂ ಒಂದು ಎಣ್ಣೆ ಹೊಡಿರಿ ಸಾಕು. ನಿಮ್ಗೆ ಏನಾದರೂ ಬೇಕಿದ್ರೆ ನಮ್ಮನ್ನು ಕೇಳಿ ಹೇಳ್ತೀವಿ ನಾವು, ಯಾವ ಎಣ್ಣೆ ಬೇಕು ಯಾವಿಲ್ಲ ಅಂತ. ಆದರೆ ಸುಮ್ಮನೆ ಬೇಕಾಬಿಟ್ಟು ಎಣ್ಣೆ ಹೊಡೆದು ಸುಮ್ಮನೆ ಹಾಳು ಮಾಡೋದಕ್ಕಿಂತ ಈಗ ತೋರಿಸಿದ್ನಲ್ಲ ಆ ಎಣ್ಣೆ ಹೊಡಿರಿ ಸಾಕು. 2 ತಾಂಡ ಹೊಡಿಬೇಕು, 1 ತಾಂಡ ಅಲ್ಲ. ಅದು ಎಣ್ಣೆ ಹೊಡಿಯೋದು 2 ತಾಂಡ ಹೊಡೆದ್ರೆ ಕಡಿಮೆ ಆಗೋದು. 1 ತಾಂಡ ಕಡಿಮೆ ಆಗೋಲ್ಲ ಯಾವುದಾದ್ರೆ. ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾಯಿದ್ದೀನಿ ನೋಡಿ. ಈ ಥರ ನೀರು ಕಟ್ಟಿದರೆ ಜಾಸ್ತಿ ತಂಪಾದಾಗ ಜಾಸ್ತಿ ಈ ಥರ ಆಗುತ್ತೆ. ಯಾವುದೇ ರೀತಿ ಈ ಥರ ತಪ್ಪು ಮಾಡಬೇಡಿ. ನೋಡ್ಕೊಂಡು ಮಾಡಿ, ಅದಕ್ಕೇನಿಲ್ಲ. ನಮಗೆ ಕೇಳಿ ನಾವು ಹೇಳ್ತೀವಿ. ಡೈಲಿ ವೀಡಿಯೋ ಮಾಡಿಬಿಡ್ತೀವಿ ಇಂಥವೆಲ್ಲಗಳು. ಎಣ್ಣೆ ಯಾವುದೇ ಆಗಲಿ ಎಣ್ಣೆ ನೋಡ್ಕೊಂಡು ಹೊಡಿರಿ. ಸುಮ್ಮನೆ ಅವು ಬೇಕಾಬಿಟ್ಟು ತಂದು ಹೊಡಿಯೋದಕ್ಕಿಂತ ಒಂದು ಚಲೋ ಎಣ್ಣೆ ತಂದು ಹೊಡೆದ್ರೆ ಔಟ್ರಲ್ಲೇ ಕಂಟ್ರೋಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ನೋಡಿ ಮೆಣಸಿನ ಗಿಡ. ನೋಡಿ ಯಾವುದೇ ಆಗಲ್ಲ ಕೇಳಿ ನಮ್ಮನ್ನು, ನಾವು ಹೇಳ್ತೇವೆ ಬೇಕಾದ್ರೆ ಬಂದು. ವೀಡಿಯೋದಲ್ಲಿ ಡೈಲಿ ವೀಡಿಯೋ ಮಾಡಿ ಹಾಕ್ತೀನಿ. ಇವ್ರನ್ನ ನೋಡಿಗೆಸಿ ದಯವಿಟ್ಟು ಹಾಳು ಮಾಡ್ಕೋಬೇಡಿ ಇದನ್ನು. ನೋಡಿ ನಮ್ಮದು ಫಸ್ಟಿಗೆ ಕೆಟ್ಟೋಗಿತ್ತು. ಈ ಥರ ಎಣ್ಣೆ ಹೊಡೆದ್ಮೇಲೆ ಸ್ವಲ್ಪ ಚೆನ್ನಾಗಿದೆ ಗಿಡ. ಇನ್ನೊಬ್ಬ ಕೇಳಿ ತಿಳ್ಕೊರಿ ಇನ್ನೊಬ್ಬರ ಬಗ್ಗೆ. ಎಣ್ಣೆ ಯಾವ್ದು ಹೊಡಿಬೇಕು ಯಾವುದಿಲ್ಲ ನಮ್ಮನ್ನು ಕೇಳಿ ಬೇಕಾದ್ರೆ ವೀಡಿಯೋ ಕಮೆಂಟ್ ಹಾಕಿ ಹೇಳ್ತೇನೆ ಬಂದ್ಗೆಸಿ ನಾನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಓಕೆ ಬಾಯ್ ಫ್ರೆಂಡ್ಸ್.